ಟ್ಯಾಬ್ಲೋಗೆ ಅವಕಾಶ ಸಿಗದೇ ಇರುವಂತಹ ವಿಚಾರವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಈಗ ಸಂಸದ ಯದುವೀರ್ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಲೋಪದ ಬಗ್ಗೆ ಸಂಸದ ಯದುವೀರ್ ಮಾತಾಡಿರೋದು. ರಾಜ್ಯ ಸರ್ಕಾರದಿಂದ ಸರಿಯಾಗಿ ಪತ್ರ ವ್ಯವಹಾರ ನಡೆದಿಲ್ಲ, ಟ್ಯಾಬ್ಲೋ ವಿಚಾರವಾಗಿ ಸಾಕಷ್ಟು ಗೊಂದಲ ಉಂಟಾಗಿತ್ತು ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಯದುವೀರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವಕಾಶ ನಿರಾಕರಣೆ ಆಗಿದೆ ಅಂತಂದ್ರೆ ಅದರಲ್ಲಿ ರಾಜ್ಯ ಸರ್ಕಾರದ್ದೇ ತಪ್ಪಿದೆ. ಕಾರಣ ರಾಜ್ಯ ಸರ್ಕಾರದಿಂದ ಸರಿಯಾಗಿ ಪತ್ರ ವ್ಯವಹಾರ ನಡೆದಿಲ್ಲ, ಟ್ಯಾಬ್ಲೋ ವಿಚಾರವಾಗಿ ಸಾಕಷ್ಟು ಗೊಂದಲ ಉಂಟಾಗಿತ್ತು. ಹಿಂಗಾಗಿ ಈ ರೀತಿ ಆಗಿದೆ, ಇದರಲ್ಲಿ ರಾಜ್ಯ ಸರ್ಕಾರದೇ ತಪ್ಪು ಅಂತ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗ್ಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದ್ರೆ ಇದಾದ್ರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗ್ಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದ್ರೆ ಇದಾದ್ರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗ್ಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದ್ರೆ ಇದಾದ ರಿಪಬ್ಲಿಕ್ ಡೇ ನಡೆಯುತ್ತೆ ಜನವರಿ 26 ಪ್ರತಿ ವರ್ಷ. ಕರ್ತವ್ಯ ಪಥ ಅಲ್ಲಿ ಪ್ರತಿ ಸ್ಟೇಟ್ನ ಪ್ರತಿಬಿಂಬಿಸುವ ಟ್ಯಾಬ್ಲಾಯ್ಡ್ಗಳು ಪೆರೇಡ್ ನಡೆಯುತ್ತೆ. ಈ ವರ್ಷ ಒಟ್ಟು 30 ಟ್ಯಾಬ್ಲಾಯ್ಡ್ಗಳಿದೆ. ಅದರಲ್ಲಿ 17 ಕರ್ತವ್ಯ ಪಥದಲ್ಲಿ ಹೋಗ್ತಿದೆ. ಆದರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥದಲ್ಲಿ ಹೋಗ್ತಿಲ್ಲ. ಗುಜರಾತ್ದು ಹೋಗುತ್ತೆ, ತಮಿಳುನಾಡ್ದು ಹೋಗುತ್ತೆ, ಯಾಕೆಂದ್ರೆ ಎಲೆಕ್ಷನ್ ಇದೆ. ಕೇರಳದ ಹೋಗ್ತಿದೆ, ಎಲೆಕ್ಷನ್ ಇದೆ. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟ್ ಅಲ್ಲಿ ದಯವಿಟ್ಟು ತಾವೋಗಿ ನೋಡಬೇಕು. ಎಲ್ಲಿ ಬಿಜೆಪಿಗೆ ಮತ ಹಾಕದಂತಹ ಕಾನ್ಶಿಯಸ್ ಇಂದ ಮತ ಹಾಕದಂತಹ ವೋಟರ್ಸ್ ಒಂದ್ಸಲ ಯೋಚನೆ ಮಾಡಿ. ರಿಪಬ್ಲಿಕ್ ಡೇಗೆ ಕರ್ನಾಟಕಕ್ಕೆ ಇವ್ರು ಕೊಡೋ ಗೌರವನ ಇವತ್ತು ಮಿಲೆಟ್ಸ್ ಟು ಮೈಕ್ರೋಚಿಪ್ ಅಂತ ಏನು ನಮ್ಮ ಸ್ಟೇಟ್ ಅನ್ನ ಪ್ರತಿಬಿಂಬಿಸ್ತಾ ಇದೆ ಅದಕ್ಕೆ ಅವಮಾನ ಮಾಡಿದ್ದಾರೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗ್ಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದ್ರೆ ಇದಾದ್ರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗ್ಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದ್ರೆ ಇದಾದ್ರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು. ಈ ಬಗ್ಗೆ ಟ್ಯಾಬ್ಲೋಗೆ ಅವಕಾಶ ಸಿಗದೇ ಇರುವಂತಹ ವಿಚಾರವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಈಗ ಸಂಸದ ಯದುವೀರ್ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಲೋಪದ ಬಗ್ಗೆ ಸಂಸದ ಯದುವೀರ್ ಮಾತಾಡಿರೋದು. ರಾಜ್ಯ ಸರ್ಕಾರದಿಂದ ಸರಿಯಾಗಿ ಪತ್ರ ವ್ಯವಹಾರ ನಡೆದಿಲ್ಲ, ಟ್ಯಾಬ್ಲೋ ವಿಚಾರವಾಗಿ ಸಾಕಷ್ಟು ಗೊಂದಲ ಉಂಟಾಗಿತ್ತು ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಯದುವೀರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವಕಾಶ ನಿರಾಕರಣೆ ಆಗಿದೆ ಅಂತಂದ್ರೆ ಅದರಲ್ಲಿ ರಾಜ್ಯ ಸರ್ಕಾರದ್ದೇ ತಪ್ಪಿದೆ. ಕಾರಣ ರಾಜ್ಯ ಸರ್ಕಾರದಿಂದ ಸರಿಯಾಗಿ ಪತ್ರ ವ್ಯವಹಾರ ನಡೆದಿಲ್ಲ, ಟ್ಯಾಬ್ಲೋ ವಿಚಾರವಾಗಿ ಸಾಕಷ್ಟು ಗೊಂದಲ ಉಂಟಾಗಿತ್ತು. ಹಿಂಗಾಗಿ ಈ ರೀತಿ ಆಗಿದೆ, ಇದರಲ್ಲಿ ರಾಜ್ಯ ಸರ್ಕಾರದೇ ತಪ್ಪು ಅಂತ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗ್ಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದ್ರೆ ಇದಾದ್ರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗ್ಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದ್ರೆ ಇದಾದ್ರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗ್ಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದ್ರೆ ಇದಾದ
ರಿಪಬ್ಲಿಕ್ ಡೇ ನಡೆಯುತ್ತೆ ಜನವರಿ 26 ಪ್ರತಿ ವರ್ಷ. ಕರ್ತವ್ಯ ಪಥ ಅಲ್ಲಿ ಪ್ರತಿ ಸ್ಟೇಟ್ನ ಪ್ರತಿಬಿಂಬಿಸುವ ಟ್ಯಾಬ್ಲಾಯ್ಡ್ಗಳು ಪೆರೇಡ್ ನಡೆಯುತ್ತೆ. ಈ ವರ್ಷ ಒಟ್ಟು 30 ಟ್ಯಾಬ್ಲಾಯ್ಡ್ಗಳಿದೆ. ಅದರಲ್ಲಿ 17 ಕರ್ತವ್ಯ ಪಥದಲ್ಲಿ ಹೋಗ್ತಿದೆ. ಆದರೆ ಕರ್ನಾಟಕದ ಪ್ರತಿನಿಧಿಸುವ ಟ್ಯಾಬ್ಲಾಯ್ಡ್ ಕರ್ತವ್ಯ ಪಥದಲ್ಲಿ ಹೋಗ್ತಿಲ್ಲ. ಗುಜರಾತ್ದು ಹೋಗುತ್ತೆ, ತಮಿಳುನಾಡ್ದು ಹೋಗುತ್ತೆ, ಯಾಕೆಂದ್ರೆ ಎಲೆಕ್ಷನ್ ಇದೆ. ಕೇರಳದ ಹೋಗ್ತಿದೆ, ಎಲೆಕ್ಷನ್ ಇದೆ. ಪುದುಚೇರಿದು ಹೋಗ್ತಿದೆ, ಎಲೆಕ್ಷನ್ ಇದೆ. ಇದು ನಾನು ಹೇಳಿದ್ದಲ್ಲ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ವೆಬ್ಸೈಟ್ ಅಲ್ಲಿ ದಯವಿಟ್ಟು ತಾವೋಗಿ ನೋಡಬೇಕು. ಎಲ್ಲಿ ಬಿಜೆಪಿಗೆ ಮತ ಹಾಕದಂತಹ ಕಾನ್ಶಿಯಸ್ ಇಂದ ಮತ ಹಾಕದಂತಹ ವೋಟರ್ಸ್ ಒಂದ್ಸಲ ಯೋಚನೆ ಮಾಡಿ. ರಿಪಬ್ಲಿಕ್ ಡೇಗೆ ಕರ್ನಾಟಕಕ್ಕೆ ಇವ್ರು ಕೊಡೋ ಗೌರವನ? ಇವತ್ತು ಮಿಲೆಟ್ಸ್ ಟು ಮೈಕ್ರೋಚಿಪ್ ಅಂತ ಏನು ನಮ್ಮ ಸ್ಟೇಟ್ ಅನ್ನ ಪ್ರತಿಬಿಂಬಿಸ್ತಾ ಇದೆ, ಅದಕ್ಕೆ ಅವಮಾನ ಮಾಡಿದ್ದಾರೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗ್ಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದ್ರೆ ಇದಾದ್ರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗ್ಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದ್ರೆ ಇದಾದ್ರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು. ಈ ಬಗ್ಗೆ ಟ್ಯಾಬ್ಲೋಗೆ ಅವಕಾಶ ಸಿಗದೇ ಇರುವಂತಹ ವಿಚಾರವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಈಗ ಸಂಸದ ಯದುವೀರ್ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಲೋಪದ ಬಗ್ಗೆ ಸಂಸದ ಯದುವೀರ್ ಮಾತಾಡಿರೋದು. ರಾಜ್ಯ ಸರ್ಕಾರದಿಂದ ಸರಿಯಾಗಿ ಪತ್ರ ವ್ಯವಹಾರ ನಡೆದಿಲ್ಲ, ಟ್ಯಾಬ್ಲೋ ವಿಚಾರವಾಗಿ ಸಾಕಷ್ಟು ಗೊಂದಲ ಉಂಟಾಗಿತ್ತು ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ಯದುವೀರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವಕಾಶ ನಿರಾಕರಣೆ ಆಗಿದೆ ಅಂತಂದ್ರೆ ಅದರಲ್ಲಿ ರಾಜ್ಯ ಸರ್ಕಾರದ್ದೇ ತಪ್ಪಿದೆ. ಕಾರಣ ರಾಜ್ಯ ಸರ್ಕಾರದಿಂದ ಸರಿಯಾಗಿ ಪತ್ರ ವ್ಯವಹಾರ ನಡೆದಿಲ್ಲ, ಟ್ಯಾಬ್ಲೋ ವಿಚಾರವಾಗಿ ಸಾಕಷ್ಟು ಗೊಂದಲ ಉಂಟಾಗಿತ್ತು. ಹಿಂಗಾಗಿ ಈ ರೀತಿ ಆಗಿದೆ, ಇದರಲ್ಲಿ ರಾಜ್ಯ ಸರ್ಕಾರದೇ ತಪ್ಪು ಅಂತ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗ್ಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದ್ರೆ ಇದಾದ್ರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ಅಲ್ಲಿ ಬಹಳ ಗೊಂದಲ ಇದೆ. ನಾನು ಆಗ್ಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದ್ರೆ ಇದಾದ್ರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ.